ಹಾಯ್ ನಮಸ್ಕಾರ ಎಲ್ರಿಗೂ. ಟ್ರೇಡರ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಾವ ಒಂದು ಟಾಪಿಕ್ ಬಗ್ಗೆ ಒಂದು ಸ್ವಲ್ಪ ಚರ್ಚೆಯನ್ನ ಮಾಡೋಣ ಅಂತ ಹೇಳಿದ್ರೆ, ಇವತ್ತು ವೀಕ್ಲಿ ಹೋಲ್ಡಿಂಗ್ ಏನ್ ಮಾಡ್ತಾ ಇರ್ತೀರಲ್ಲ ಅವರಿಗಾಗಿ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವುದ್ರಲ್ಲಿ ಅಂದ್ರೆ ಡಾಬರ್ ಸ್ಟಾಕ್ ನಲ್ಲಿ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಡಾಬರ್ ಏನೋ ಒಂದು ಸ್ಟಾಕ್ ಇದೆಯಲ್ಲ, ಈ ಸ್ಟಾಕ್ ನಲ್ಲಿ ನೀವೀಗ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಶನಿವಾರ ದಿನ. ಶನಿವಾರ ಅಂದ್ರೆ ಈಗ ರವಿವಾರ, ಸೋಮವಾರದಿಂದ ಶುಕ್ರವಾರದವರೆಗೆ ಈ ಸ್ಟಾಕ್ ನಲ್ಲಿ ಏನಾಗಬಹುದು, ನಾವು ಈ ಸ್ಟಾಕ್ ನಲ್ಲಿ ಬೈ ಮಾಡ್ಬೇಕಾ ಅಥವಾ ಸೆಲ್ ಮಾಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಈಗ ಕ್ಲಿಯರ್ ಅನ್ನ ಮಾಡೋಣ ನಾವು. ಈಗ ಬಿಗ್ನರ್ಸ್ ಏನ್ ಇರ್ತಿರಲ್ಲ ಅವ್ರೆಲ್ಲರೂ ಈಗ ನೋಡ್ತಿರ್ತೀರ ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಸ್ಗಳು, ವೀಕ್ಲಿ ಹೋಲ್ಡಿಂಗ್ ಬಗ್ಗೆ ಸಾಕಷ್ಟು ವಿಡಿಯೋಸ್ಗಳು ಬರ್ತಾ ಇರ್ತವೆ. ಆದ್ರೂ ಕೂಡ ನಿಮಗೊಂದು ಕನ್ಫ್ಯೂಷನ್ ಇರ್ತದೆ, ಎಲ್ಲಿ ನಾವು ಈಗ ಎಂಟ್ರಿಯನ್ನು ತಗೋಬೇಕು, ಎಲ್ಲಿ ಎಕ್ಸಿಟ್ ಅನ್ನ ಆಗ್ಬೇಕು ಅಂತ ಹೇಳಿ ಏನೋ ಒಂದು ಕನ್ಫ್ಯೂಷನ್ ಇತ್ತಂದ್ರ ಈ ಒಂದು ವಿಡಿಯೋದ ಮೂಲಕ ಆ ಕನ್ಫ್ಯೂಷನ್ ಅನ್ನು ಕ್ಲಿಯರ್ ಅನ್ನು ಮಾಡೋಣ. ಡಾಬರ್ ಒಂದು ಸ್ಟಾಕ್ ನಲ್ಲಿ ನೀವು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಿದ್ರ ಈ ಸ್ಟಾಕ್ ನಲ್ಲಿ ನೀವು ಯಾವ ಒಂದು ಸೆಲ್ ಮಾಡ್ಬೇಕಾ ಅಥವಾ ಬೈ ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಇವತ್ತು ಚರ್ಚೆಯನ್ನ ಮಾಡೋಣ ಈಗ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಎಲ್ಲರೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾ ಮಾಡುವ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬರ್ತದೆ. ಅದರಿಂದ ನಿಮಗೆ ಒಂದು ಏನೋ ಎಂಟ್ರಿ ತಗೊಳ್ಳೋದಕ್ಕೆ, ಒಂದು ಟ್ರೇಡನ್ನು ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದು. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ. ಇದು ಯಾವುದು ಡಾಬರ್ ಸ್ಟಾಕ್. ಈಗ ನಾನು ಇದು ಓಪನ್ ಮಾಡಿರೋ ಚಾರ್ಟ್ ಡೇ ಕ್ಯಾಂಡಲ್, ಒಂದು ದಿನಕ್ಕೆ ಒಂದು ಕ್ಯಾಂಡಲ್, ಈ ರೀತಿಯಾಗಿ ನಾವು ಈಗೇನು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಿಲ್ವಾ ಹೋಲ್ಡಿಂಗ್, ಇದರಲ್ಲಿ ನಾವು ಡೇ ಕ್ಯಾಂಡಲ್ ಅನ್ನ ನೋಡ್ಬೇಕಾಗ್ತದೆ. ಒಂದು ದಿನಕ್ಕೆ ಒಂದು ಕ್ಯಾಂಡಲ್ ಅನ್ನ ನಾವು ನೋಡ್ಬೇಕಾಗ್ತದೆ. ವೀಕ್ಲಿ ಹೋಲ್ಡಿಂಗ್ ಅಂದ್ರೆ ನೀವು ಇದರಲ್ಲಿ ವೀಕ್ಲಿ ಒಂದು ವಾರ ಕೂಡ ಹೋಲ್ಡ್ ಮಾಡ್ಬೋದು, ಒಂದು ತಿಂಗಳು, 2-3 ತಿಂಗಳು, ಹೀಗೆ ನಿಮ್ಗೆ ಪ್ರಾಫಿಟ್ ಯಾವಾಗ ಅನಿಸ್ತದಲ್ಲ ಆವಾಗ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬಹುದು. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಲಾಸ್ ಅನ್ನೋದು ಅಷ್ಟೊಂದು ಲಾಸ್ ಆಗೋದಿಲ್ಲ. ಅದು ನೀವು ಕರೆಕ್ಟ್ ಆಗಿ ಎಲ್ಲಿ ಎಂಟ್ರಿ ಆಗ್ಬೇಕನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಆಗಿದ್ರೆ ಮಾತ್ರ ಕರೆಕ್ಟ್ ಆಗಿ ನಿಮ್ಗೆ ಇದರಲ್ಲಿ ಪ್ರಾಫಿಟ್ ಆಗ್ತದೆ. ಇಲ್ಲಿಕಂದ್ರೆ ಲಾಸ್ ಆಗೋ ಸಂಭವ ಕೂಡ ಜಾಸ್ತಿ ಇರ್ತಾವ. ಹಾಗಾಗಿ ಈಗ ನಾವು ಡಾಬರ್ ಚಾರ್ಟ್ ಅನ್ನು ಓಪನ್ ಮಾಡಿದೀನಲ್ಲ, ಈಗ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವೀಗ ಏನ್ ಮಾಡ್ಬೇಕು, ಸೋಮವಾರದಿಂದ ಶುಕ್ರವಾರದವರೆಗೆ ಈ ಒಂದು ಚಾರ್ಟ್ ನಲ್ಲಿ ಏನಾಗುತ್ತದ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾವಿಲ್ಲಿ ಚರ್ಚೆಯನ್ನು ಮಾಡೋಣ. ಈಗ ನೋಡ್ರಿ ಇಲ್ಲಿ, ಈಗ ಮಾರ್ಕೆಟ್ ಈ ಹೋದ್ವಾರ ಮಾರ್ಕೆಟ್ ಈ ತರ ಎಂತ ಗ್ಯಾಪ್ ಡೌನ್ ಓಪನ್ ಆಗಿದೆ. ಗ್ಯಾಪ್ ಡೌನ್ ಓಪನ್ ಆಗಿ ಈ ತರ ಬೀಳ್ಕೊತ ಬಂದಿದೆ. ಈಗ ಈಗ ಮುಂದೆ ಏನಾಗ್ತದಪ್ಪ ಅಂದ್ರ, ನಾವೀಗ ಮುಂದೆ ಏನಾಗ್ತದ ಅಂತ ಹೇಳಿ ನಾವು ಸ್ವಲ್ಪ ನೋಡ್ಕೋಬೇಕಂದ್ರ ನಾವೀಗ ಇಲ್ಲೊಂದು ಡ್ರಾ ಮಾಡ್ಕೊತಾ ಇದೀನಿ, ಒಂದು ಲೈನ್ ಅನ್ನ, ಟ್ರೆಂಡ್ ಲೈನ್ ಅನ್ನ ನಾ ಡ್ರಾ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡ್ರಿ, ಈಗೇನ್ ನಾವೊಂದು ಟ್ರೆಂಡ್ ಲೈನ್ ಅನ್ನ ಹಾಕೊಂಡಿಲ್ಲ. ಈಗ ಮಾರ್ಕೆಟ್ ಇದೇನ್ ನಮ್ದೇನೀಗ ಇದು ಲೈನ್ ಇದೆಯಲ್ಲ, ಇದ್ರ ಮೇಲ್ಗಡೆ ಏನಾದ್ರೂ ಕ್ಯಾಂಡಲ್ ಕ್ಲೋಸ್ ಆಗಿತ್ತಂದ್ರ ನಾವು ಬಾಯನ್ನ ತಗೋತಾ ಇದ್ವಿ. ಆದ್ರೆ ಏನಾಗಿದೆಯಪ್ಪ ಇಲ್ಲಿ ಅಂದ್ರ, ಈ ಜೋನ್ ಕೆಳಗಡೆ ಬಯರ್ಸ್ ಏನ್ ಇದಾರಲ್ಲ ಇವರು ಏನ್ ಮಾಡಿದಾರೆ, ಇಲ್ಲಿ ಅವ್ರು ಸಾಕಷ್ಟು ಮಾರ್ಕೆಟ್ ಅನ್ನ ಏರಿಸ್ಲಾಕ್ ನೋಡಿದಾರೆ. ಈಗ ಆದ್ರೂ ಕೂಡ ಮಾರ್ಕೆಟ್ ಇದೇನ್ ಈ ಲೈನ್ ಕೆಳಗಡೆ ಕ್ಲೋಸ್ ಆಗಿದೆ. ಡಿಮ್ಯಾಂಡ್ ಝೋನ್ ಏನಿದೆ ಇಲ್ಲ, ಇದ್ರ ಡಿಮ್ಯಾಂಡ್ ಝೋನ್ ಕೆಳಗಡೆನೆ ಇಲ್ಲಿ ಈ ಕ್ಯಾಂಡಲ್ ಅನ್ನು ನೋಡ್ಬೇಕು. ಈಗ ನಾವು ನಿನ್ನೆ ಶುಕ್ರವಾರದ ಕ್ಯಾಂಡಲ್ ಇದು. ಹೀಗೆ ಏರ್ಸ್ಲಕ್ ಪ್ರಯತ್ನ ಪಟ್ರು ಕೂಡ ಇಲ್ಲಿ ಏನಾಗಿದೆ, ಸೆಲ್ಲರ್ಸ್ ಮತ್ತೆ ಡಿಮ್ಯಾಂಡ್ ಝೋನ್ ಕೆಳಗಡೆನೆ ಮಾರ್ಕೆಟ್ ಅನ್ನು ಬೀಳಿಸಿದ್ದಾರೆ. ಹಾಗಾದ್ರೆ ನಾವೀಗ ಸೋಮವಾರ ಏನು ವೀಕ್ಲಿ ಹೋಲ್ಡಿಂಗ್ ಮಾಡ್ಬೇಕು ಅಂತ ಇದ್ರ ನಾವ್ ಇದರಲ್ಲಿ ಸೆಲ್ ಟ್ರೇಡ್ ಅನ್ನ ತಗೋಬಹುದು. ಯಾಕಂದ್ರ ಇಲ್ಲಿ ಇನ್ನೊಂದು ಏನು ನೋಡ್ಬೋದು ಅಂದ್ರ, ನಾವು ಈಗ ನೋಡ್ರಿ, ಹೀಗೆ ಮಾರ್ಕೆಟ್ ಬಿದ್ದು ಇಲ್ಲಿ ರೀಟೆಸ್ಟ್ ಕೂಡ ತಗೊಂಡಿದೆ. ಈ ಲೈನಿಗೆ ರೀಟೆಸ್ಟ್ ತಗೊಂಡಿದೆ ಅಂದ್ರ ಈಗ ಕನ್ಫರ್ಮ್ ಆಗಿ ಮಾರ್ಕೆಟ್ ಬೀಳ್ಬೇಕು. ರೀಟೆಸ್ಟ್ ತಗೊಂಡಿದೆ. ಈಗ
ರಿಟೇಟ್ಸ್ ತಗೊಂಡದಂದ್ರೆ ಮಾರ್ಕೆಟಿಗೆ ಬೀಳ್ಕೊತಾನೆ ಹೋಗ್ಬಹುದು. ಇಲ್ಲಿಂದ ಬಿದ್ದು ಮತ್ತೆ ಏರ್ಲಕ್ಕ ಪ್ರಯತ್ನವನ್ನು ಪಟ್ಟಿದ್ದೆ, ಆದ್ರೂ ಕೂಡ ಮಾರ್ಕೆಟಿಗೆ ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಕ್ಲೋಸ್ ಆಗಕ್ಕ ಆಗಿಲ್ಲ. ಅದಕ್ಕಾಗಿ ಮತ್ತೆ ಈಗ ಮಾರ್ಕೆಟ್ ಬೀಳ್ಕೊತಾನೆ ಹೋಗ್ಬೇಕು. ಅದಕ್ಕಾಗಿ ನೀವು ಯಾರಾದ್ರೂ ಇದರಲ್ಲಿ ಏನು ಹೋಲ್ಡಿಂಗ್ ಅನ್ಕೊಳ್ತಾ ಇದ್ರೆ ಅವ್ರು ನೀವು ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರೆ ತುಂಬಾ ಒಳ್ಳೆಯದು. ನಿಮ್ಗ ಇದರಲ್ಲಿ ಒಂದು ಕನ್ಫರ್ಮ್ ಪ್ರಾಫಿಟ್ ಆಗ್ತದೆ. ನಿಮ್ಗ ಇಲ್ಲಿ ಎಲ್ಲಿದಿಂದ ನೀವೀಗೇನು ಇಲ್ಲಿ ಎಲ್ಲಿದಿಂದ ಎಂಟ್ರಿ ಅಂದ್ರೆ ನಿಮ್ದು ಈಗ 504 ಇಲ್ಲಿಗೆ ಈ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಈಗ ನಾಳೆ ಯಾವ ಕ್ಯಾಂಡಲ್ ಕ್ಲೋಸ್ ಈಗ ಮುಂಜಾನೆ ಸೋಮವಾರ ದಿನ ಏನು ಯಾವ ಕ್ಯಾಂಡಲ್ ಇಲ್ಲಿ ಏನು ಓಪನ್ ಆಗ್ತದಲ್ಲ ಅಲ್ಲಿ ನೀವು ಎಂಟ್ರಿಯನ್ನ ತಗೋರಿ. ಆವಾಗ ನಿಮ್ ಎಂಟ್ರಿ ಈಗ 504ಕ್ಕೆ ಇದು ಕ್ಯಾಂಡಲ್ ಆದ್ರೆ ನೀವು 502ಕ್ಕೆ ಓಪನ್ ಆಗ್ತದಂತೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಕೆಳಗಡೆ ಓಪನ್ ಆಯ್ತಂದ್ರ ನೀವು ಇಲ್ಲಿ ಒಂದು ಎಂಟ್ರಿಯನ್ನ ತಗೊಂಡ್ರಿ ಅಂದ್ರ ನಿಮ್ಗ ಎಷ್ಟು ಇಲ್ಲಿ ಪ್ರಾಫಿಟ್ ಎಷ್ಟು ಪಾಯಿಂಟ್ಗಳವರೆಗೆ ನೀವು ಇಲ್ಲಿ ಅರ್ನನ್ನ ಮಾಡಬಹುದು ಅನ್ಕೊಂಡ್ರ ನಿಮ್ಗೆ ಹೇಳ್ತೀನಿ ಎಷ್ಟು ಪಾಯಿಂಟ್ಗಳವರೆಗೆ ನಿಮ್ಗೆ ಇಲ್ಲಿ ಸಿಗ್ತದ ಅನ್ನೋದನ್ನ ನಾನು ನಿಮ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ ಕನ್ಫರ್ಮ್ ಆಗಿ. ಎಷ್ಟು ಪಾಯಿಂಟ್ಗಳವರೆಗೆ ನಿಮ್ಗೆ ಇಲ್ಲಿ ನೀವು ಎಲ್ತನ ಒಂದು ನೀವು ವೇಟ್ ಮಾಡಬಹುದು ಎಲ್ಲಿ ಬರುತ್ತನ ಅಂದ್ರ ಈಗ ನೋಡ್ರಿ, ನೀವು ಏನಾದ್ರೂ ಇಲ್ಲಿ 502ಕ್ಕೆ ಇಲ್ಲಿ ಎಂಟ್ರಿ ಆಗಿದ್ರಿ ಅಂದ್ರ ನೀವು ಎಕ್ಸಿಟ್ ಎಲ್ಲಿ ಆಗ್ಬೇಕಂದ್ರ ನಿಮ್ದು ಎಕ್ಸಿಟ್ ಇಲ್ಲಿ 487 ಇನ್ನಿದೆ ಅಲ್ಲ ಇಲ್ಲಿ ಪಾಯಿಂಟ್ 487ಕ್ಕೆ ಅದಕ್ಕಿಂತ ಮೊದಲೇ ಎಕ್ಸಿಟ್ ಆದ್ರೂ ತುಂಬಾನೇ ಒಳ್ಳೇದು. ನಾವೊಂದು 4-5 ಪಾಯಿಂಟ್ ಜಲ್ದಿನೇ ಎಕ್ಸಿಟ್ ಆದ್ರೂ ಕೂಡ ಒಳ್ಳೇದು. ಆದ್ರೆ ಇಲ್ಲಿ ನನ್ನ ಒಂದು ಅನಾಲಿಸಿಸ್ ಪ್ರಕಾರ 487 ತನಕ ಇಲ್ಲಿ ನಮ್ಗ ಇಲ್ಲಿ ನಾವೊಂದು ಇದರಲ್ಲಿ ಡಾಬರ್ ಒಳಗ ಇಲ್ಲಿ ನಾವು ಫಾಲಿಂಗ್ ಅನ್ನ ನೋಡ್ಬಹುದು. ಎಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ಬೀಳ್ತದಂದ್ರ ನಾವು 502ರಿಂದ ಎಂಟ್ರಿ ಇಲ್ಲಿ ಏನು ಎಂಟ್ರಿ ಆದೇವಂದ್ರ ನಾವು ಇಲ್ಲಿವರೆಗೆ 487 ಒಂದು 15 ಪಾಯಿಂಟ್ಗಳವರೆಗೆ ಸಿಗ್ತದ ಅಂತ ಹೇಳಿ ತಿಳ್ಕೊರಿ. ಇಷ್ಟು ನಾವು ಇಲ್ಲಿ ಜಾಸ್ತಿ ಏನಿಲ್ಲ, ಆದ್ರೆ ಇಷ್ಟು ಪಾಯಿಂಟ್ಗಳವರೆಗೆ ಇಲ್ಲಿ ನಾವು ಅರ್ನನ್ನ ಮಾಡಬಹುದು. ಆಮೇಲೆ ಇಲ್ಲಿದಿಂದ ನೆಕ್ಸ್ಟ್ ನಾವೀಗ ಇಲ್ಲಿಗೆ ನಮ್ಮ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಂಡಿವಿ ನಾವು. ಅದು ನಿಮ್ ಪ್ರಾಫಿಟ್ ಹೇಗೆ ಆಗಿರ್ತದೆ ನಿಮ್ಮ ಅಮೌಂಟ್ ಏನ್ ನಿಮ್ ಕ್ಯಾಪಿಟಲ್ ಇರ್ತದಲ್ಲ ಅದ್ರ ಮೇಲೆ ಅದು ಒಂದು ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ಏನ್ ಮಾಡ್ತೀರಾ ನೀವು ಇಲ್ಲಿಗೆ ಬಂದ್ಮೇಲೆ ಎಕ್ಸಿಟ್ ಆಗ್ತೀರಾ. ಎಕ್ಸಿಟ್ ಆದ್ಮೇಲೆ ಇದೇನ್ ಡಿಮ್ಯಾಂಡ್ ಝೋನ್ ಇದೆಯಲ್ಲ, ಡಿಮ್ಯಾಂಡ್ ಝೋನ್ ಮೇಲ್ಗಡೆ ಮತ್ತೆ ಕ್ಯಾಂಡಲ್ ಕ್ಲೋಸ್ ಆದ್ರೆ ನೀವು ಬಾಯನ್ನ ತಗೋಬೇಕಾಗ್ತದ. ಇಲ್ಲ ಅಂದ್ರೆ ಮತ್ತೆ ನೀವು ಡಿಮ್ಯಾಂಡ್ ಝೋನ್ ಕೆಳಗಡೆ ಇಲ್ಲೊಂದು ಕ್ಯಾಂಡಲ್ ಕ್ಲೋಸ್ ಆಯ್ತಂದ್ರ ನೀವು ಮತ್ತೆ ಒಂದು ಸೆಲ್ ಟ್ರೇಡ್ ಅನ್ನ ತಗೋಬೇಕಾಗ್ತದ. ಮತ್ತೊಂದು ನೀವು ಸೆಲ್ ಟ್ರೇಡ್ ಅನ್ನ ತಗೊಂಡಾಗ ಎಲ್ಲಿವರೆಗೆ ನಾವು ಇನ್ನೊಂದು ಸೆಲ್ ಟ್ರೇಡ್ ಅನ್ನು ತಗೊಂಡಾಗ ಎಲ್ಲಿ ಎಕ್ಸಿಟ್ ಆಗ್ಬೇಕು ಅಂದ್ರ ನಿಮಗೊಂದು ಕನ್ಫರ್ಮ್ ಆಗಿ ಒಂದು ಹೇಳ್ತೀನಿ ಈಗ ಎಲ್ಲಿ ನೀವು ಎಕ್ಸಿಟ್ ಅನ್ನ ಮಾಡ್ಕೋಬಹುದು ಅಂತ ಹೇಳಿ. ಮತ್ತೆ ನೀವು ಈ ಲೈನ್ದು ಡಿಮ್ಯಾಂಡ್ ಝೋನ್ ಕೆಳಗಡೆ ಒಂದು ಏನಾದ್ರೂ ನೀವು ಮತ್ತೆ ಒಂದು ಸೆಲ್ ಟ್ರೇಡ್ ಅನ್ನ ತಗೊಂಡ್ರ ನೀವು 471 ಇಲ್ಲಿಗೆ ನಿಮ್ಮ ಎಕ್ಸಿಟ್ ಪಾಯಿಂಟ್ ಆಗಿರ್ತದೆ. ಇದರಲ್ಲಿ ಕೂಡ ಒಂದು 13 ಪಾಯಿಂಟ್ ನಿಮ್ಗೆ ಮತ್ತೆ ಸಿಗ್ತದೆ. 13, 14, 15 ಹೀಗೆ ಜಾಸ್ತಿ ನಾವು ಟಾರ್ಗೆಟ್ ಅನ್ನ ಇಟ್ಕೊಳ್ಳೋದು ಬೇಡ. ಇಷ್ಟೇ ಸ್ವಲ್ಪ ಸ್ವಲ್ಪ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡು ನಮ್ಮ ಟ್ರೇಡ್ ಅನ್ನ ಮಾಡ್ಕೋಬಹುದು. ಇದರಲ್ಲಿ ಅಷ್ಟೇ ಇದೆ, ಒಂದೊಂದು ಸ್ಟಾಕ್ ನಲ್ಲಿ ಒಂದೊಂದ್ ತರ. ಆದ್ರೆ ಈ ಸ್ಟಾಕ್ ನಲ್ಲಿ ನಮಗೆ 15 ಪಾಯಿಂಟ್ಗಳಿಗೊಮ್ಮೆ ಎಕ್ಸಿಟ್ ಆಗ್ಬೇಕನ್ನೋ ಒಂದು ಇಲ್ಲೇನ್ ಕನ್ಫರ್ಮೇಶನ್ ಬಂದಿದೆ ಈಗ. ಅದಕ್ಕಾಗಿ ನೀವು ಈ ತರ ಒಂದು ಡಾಬರ್ ನಲ್ಲಿ ಒಂದು ಹೋಲ್ಡಿಂಗ್ ಅನ್ನ ಮಾಡಿದ್ರೆ ನಿಮ್ಗ ಒಂದು ಒಳ್ಳೆಯ ಒಂದು ಇದರಲ್ಲಿ ರಿಸಲ್ಟ್ ಸಿಗ್ತದನ್ನೋದು ನನ್ನ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಹೇಳ್ತಾ ಇದೆ. ಅದಕ್ಕಾಗಿ ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಕನ್ನಡಿಗರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ. ಜಾಸ್ತಿ ಜನ ಈಗೇನು ಬಿಗ್ನರ್ಸ್ ಇರ್ತಿರಲ್ಲ, ನಿಮಗೂ ಒಂದು ಟ್ರೇಡ್ ಅನ್ನ ಮಾಡ್ಬೇಕನ್ನೋ ಒಂದು ಆಸಕ್ತಿ ತುಂಬಾ ಇರ್ತದೆ. ಈಗ ನಾವು ಕಲ್ತೀವಪ್ಪ ಈಗ ಒಂದು ಟ್ರೇಡ್ ಮಾಡ್ಬೇಕು, ಹಾಗಾಗಿ ನಾವು ಈಗ ಇಂಟ್ರಾಡೇ ಮಾಡೋಕ್ಕಿಂತ ನಾವ್ ಏನ್ ಮಾಡ್ತೀವಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಯಾಕಂದ್ರೆ ಇದ್ರೊಳಗ ಜಾಸ್ತಿ ನಮ್ಗ ಲಾಸ್ ಆಗೋದಿಲ್ಲ ಅಂತ ಹೇಳಿ. ಅವಾಗ ಏನೋ ಸ್ವಲ್ಪ ಕನ್ಫ್ಯೂಷನ್ ಇತ್ತಂದ್ರ ನಿಮ್ಗ ಅದು ಕನ್ಫ್ಯೂಷನ್ ಕ್ಲಿಯರ್ ಆಗ್ಲಿ, ನಿಮಗೂ ಒಂದು ಒಳ್ಳೆಯ ಒಂದು ಪ್ರಾಫಿಟ್ ಇದರಲ್ಲಿ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.